ಪಾರ್ವತಿ ಏ ಪಾರ್ವತಿ ಮನೆ ಒಳಗರ ಅದೇ ಇಲ್ಲೋ ಪಾರ್ವತಿ ಬಾ ಹೊರಗಡೆ ಏನ್ರಿ ಹೀಗ್ ಬಂದ್ರ ತೆಗೆದುಕೊಳ್ಳಿ ನೀರು ಪಾರ್ವತಿ ತೆಗೆದುಕೋ ಈ ಹಣ ಗೌಡರ ಬಡ್ಡಿ ಹಣಕ್ಕೆ ಸೇರಿಸಿಡು ಮುಂದಿನ ವಾರ ಗೌಡ್ರು ಬಂದ್ರೆ ಕೊಡಬೇಕು ಹಾ ಅನ್ನಂಗ ತಮ್ಮ ತಂಗಿ ಏನಾರ ಫೋನ್ ಮಾಡಿದ್ರೇನು ಇಲ್ಲ ರೀ ಯಾಕ್ರಿ ಅದೇನಿಲ್ಲ ನಿನ್ನೆ ರಾತ್ರಿ ನನಗೆ ಕನಸಿನಲ್ಲಿ ಅವರು ಮನೆಗೆ ಬಂದಂತಾಗಿತ್ತು ಅದಕ್ಕೆ ಕೇಳಿದೆ ಸರಿ ಹೋಯ್ತು ಬಿಡಿ ಅಲ್ಲ ರೀ ಯಾವಾಗ್ಲೂ ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕನಸಲ್ಲಿ ಬರ್ದು ಇನ್ನೇನು ಮಾಡ್ತಾರೆ ನೋಡಿ ನಿಮ್ಮ ತಮ್ಮ ತಂಗಿಗೆ ಏನೂ ಆಗಲ್ಲ ಅವರು ಚೆನ್ನಾಗೇ ಇರ್ತಾರೆ ಖಂಡಿತವಾಗಿಯೂ ನೀವು ನೆನೆಸುವಷ್ಟರಲ್ಲಿ ಇಲ್ಲಿಗೆ ಬಂದನೂ ಬರ್ತಾರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ ಸ್ವಲ್ಪ ಸಮಾಧಾನವಾಗಿರಿ ಸರಿ ಅವರಿಗೆ ಒಂದು ಫೋನ್ ಮಾಡಿ ನೀನೇ ವಿಚಾರಿಸು ಸರಿ ಸರಿ ಹಾಗೆ ಮಾಡ್ತೀನಿ ಹಾಗಾದ್ರೆ ನೀವು ಬನ್ರಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳೋರಂತೆ ಬಿಸಿಲಲ್ಲಿ ಕೆಲಸ ಮಾಡಿ ಆಯಾಸ ಆಗಿರ್ಬೇಕಲ್ಲ ಬನ್ನಿ ಬನ್ನಿ ಏಯ್ ಪಾರ್ವತಿ ನಿಲ್ಲೆ ಇವತ್ತು ಯಾಕೋ ನನಗೆ ತುಂಬಾ ಬೇಜಾರಾಗಿದೆ ಈ ಮೈ ಕೈಯೆಲ್ಲ ನೋವಾಗಿದೆ ಅದಕ್ಕೆ ಸ್ವಲ್ಪ ಹಾ ಓಹೋ ಹೋ ಹೋ ಅದಕ್ಕೆ ಸ್ವಲ್ಪ ಮುಲಾಮು ಮುಲಾಮು ತಂದೆ ಇರಿ ತಂದೆ ಇರಿ. ಲೇ ಬಾ ಚಿನ್ನ ಮತ್ತೇನು? ನೀ ತಂದ ಹಚ್ಚು ಮಲಾಮು ನನ್ನ ದೇಹಕ್ಕೆ ಮಾತ್ರ ಆದ್ರೆ ನನ್ನ ಮನಸ್ಸಿಗೆ ಹಚ್ಚು ಔಷಧ ನಿನ್ನಲ್ಲೇ ಐತಲ್ಲೇ ಆಹಾಹಾಹಾ, ಏನು ರಸಿಕರಿ ನನ್ನ ಗಂಡ ಏನೇನು ರಸಿಕತೆ ಕಡಿಮೆನೇ ಇಲ್ಲ ನೋಡ್ರಿ ಅಲ್ಲ ರೀ ಯಾವಾಗ ನೋಡಿದ್ರು ಮಾತಾಡಿದ್ರೆ ಸಾಕು ಸುತ್ತಿ ಬಳಸಿ ಇದೇ ವಿಷಯಕ್ಕೆ ಬರ್ತಿರಲ್ಲ ಅದು ಹೇಗಂತೀನಿ ಅಯ್ಯೋ ದೇವ್ರಿ ನನ್ನ ಗಂಡ ದೇವ್ರಂಥವ್ರು ಅವ್ರು ಹೇಳಿದ ಮಾತನ್ನ ನಾನು ಮೀರಕ್ಕಾಗತ್ತಾ ಪತಿಯಾಜ್ಞೆ ಪಾಲಿಸೋದೇ ಸತಿ ಧರ್ಮ ಆಗ್ಲಿ
ವಾವ್, ವೆರಿ ನೈಸ್. ಶ್ರೀಗಂಧದ ಗೂಡಿನಲ್ಲಿ ಎರಡು ಹಕ್ಕಿಗಳು ಹೇಗೆ ಕುಹು ಕುಹು ಎಂದು ಕೂಗಿ ಹಾಡುತ್ತಿದೆ ನೋಡಮ್ಮ ಚೈತ್ರ ಅಲ್ಲಿ. ಹೌದಣ್ಣ, ಎರಡು ಹಕ್ಕಿಗಳು ಇಷ್ಟೊಂದು ಸಂತೋಷದಿಂದ ಕುಣಿತಾ ಇದ್ದಲ್ಲ, ಅದು ನಾನು ಇವತ್ತೇ ನೋಡಿದ್ದು. ತಮ್ಮ ತಂಗಿ ಅದು ಅದು ಇರ್ಲಿ. ನೀವು ಯಾವಾಗ ಬಂದ್ರಿ? ಇದು ಕನಸೋ ನಿಜಾನೋ ನನಗೊಂದು ತಿಳಿವಲ್ದಪ್ಪ, ಒಂದು ತಿಳಿವಲ್ದು. ಹೌದಪ್ಪ ಮೈದುನ, ಇದೀಗ ತಾನೇ ನಿಮ್ಮಣ್ಣ ನಿಮ್ಮನ್ನೇ ನೆನೆಸ್ಕೊಳ್ತಾ ಇದ್ರು. ಅಷ್ಟೇ ಇಲ್ಲ ಕಣೋ, ದಿನ ಆದ್ರೂ ಹಗಲಾದ್ರೂ ಒಂದು ವಾರದಿಂದ ನಿಮ್ಮ ಹೆಸರನ್ನೇ ಕನ್ವರ್ಸ್ತಾ ಇದ್ರು. ಅಷ್ಟೇ ಇಲ್ಲ, ನೀನು ಫೋನ್ ಮಾಡಿ ವಿಚಾರಿಸೋರು ಹೇಗಿದ್ದಾರೆ ಅಂತ ನನಗೆ ಕೂಡ ಹೇಳಿದ್ರು. ಅಲ್ಲಿ ನೋಡಿದ್ರೆ ನೆನೆಸೋಷ್ಟರಲ್ಲಿ ನೀವೇ ಬಂದ್ಬಿಟ್ಟಿದ್ರಲ್ಲಪ್ಪ. ಹೇಗಿದ್ರಿ ಕಣೋ? ಹಾ, ನಾವು ಚೆನ್ನಾಗಿದ್ದೀವಿ ಅತ್ತಿಗೆ. ಅಣ್ಣ, ನೀವು ಚೆನ್ನಾಗಿದ್ರೆ ತಾನೆ? ಅಣ್ಣ, ಅತ್ತಿಗೆ ನಮಗೆ ಆಶೀರ್ವಾದ ಮಾಡಿ. ಹೇಳಿ ಎದ್ದೇಳಿ ತಮ್ಮ ತಂಗಿ. ಈ ಕಲಿಯುಗದಲ್ಲಿ ಅದೆಷ್ಟೋ ಕಾಣದ ಕೈಗಳು ನಮ್ಮಂತ ಬಡವರಿಗೆ, ಅಂಧ ಅನಾಥರಿಗೆ ಅನ್ನ ಹಾಕಿದ್ದಾರೆ. ಅವರು ಯಾರೆಂದರೆ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳವರು, ಅನ್ನದಾಸೋಹಿ ಶಿವಕುಮಾರ್ ಸ್ವಾಮೀಜಿಯವರು, ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರು. ಅಷ್ಟೇ ಯಾಕೆ, ನಮ್ಮ ಮನೆ ಮನೆಗಳಲ್ಲಿ ಶಾಶ್ವತವಾಗಿ ಉಳಿಯುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅವರಂತೆ ನೀವು ಈ ಸಮಾಜದಲ್ಲಿ ಬಾಳಿ ಬದುಕಿದರೆ ಅಷ್ಟೇ ಸಾಕು. ನನ್ನೆಲ್ಲ ಇಡೀ ಆಯಸ್ಸನ್ನು ಆ ತುಳಸಿಗಿರಿ ಮಾರುತೇಶ್ವರ ನಿಮಗೆ ನೀಡಲಿ. 100 ವರ್ಷಗಳ ಕಾಲ ಚೆನ್ನಾಗಿರಿ. ಯಾಕಣ್ಣ, ನೀನು ಆರೋಗ್ಯವಾಗಿದ್ದೀಯಾ ತಾನೇ? ಯಾಕಮ್ಮ ಈ ರೀತಿ ಮಾತನಾಡುತ್ತಿರುವೆ? ನನಗೇನಾಗೈತಮ್ಮ? ನಿಮ್ಮ ಅಣ್ಣ ಒಂಥರ ಕಲ್ಲಿದ್ದಂಗ, ಯಾಕತ್ತಿ ಸಣ್ಣ ಹುಡುಗಿ ಎತ್ತಂಗ? ಹೌದಲ್ಲ, ನಿಮಗೆ ಮೈಯಾಗ ಹುಷಾರಿಲ್ಲ ಅಂತ ಬಾಳ್ ಸೀರಿಯಸ್ ಅಂತ ನನಗೆ ಫೋನ್ ಮಾಡಿದ್ರು. ಅದಕ್ಕೆ ತಂಗಿನ ಕರ್ಕೊಂಡು ಓಡೋಡ್ ಬಂದಿದ್ದೆ ಅಣ್ಣ, ಓಡೋಡ್ ಬಂದೆ. ಹುಚ್ಚಪ್ಪ, ನೀನೇ ನೋಡಿದ ಇಲ್ಲಿಗ ನಿಮ್ಮ ಅತ್ತಿಗೆ ನಾನು ಎಷ್ಟು ಸಂತೋಷದಿಂದ ಹಾಡಿ ನಲಿದು ಕುಣಿತಾ ಇರೋದು. ನನಗೇನಾಗತ್ತಪ್ಪ? ಅಲ್ರಿ, ನನ್ನ ಮೈದುನ ನೋಡ್ರಿ ಎಷ್ಟು ಶಾಣೆಯಾಗಿ ಬಂದಾನ. ಬಾರಿಲಿ, ನನ್ನ ಮೈದುನ ಅಂದ್ರೆ ಸಾಮಾನ್ಯನ ಬಾಹುಬಲಿ, ತುಳಸಿಗಿರಿ ರಾಜ ಹುಲಿ ಇದ್ದಂಗ. ದೇವ್ರೇ, ತುಳಸಿಗಿರಿ ಹುಡುಗಿಯರ ಕಣ್ಣು ನನ್ನ ಮೈದನಿಗೆ ತಾಗದೇ ಇರಲಿ ಯವ್ವ. ಏನ್ರಿ, ಅವ್ರು ಬಂದು ಬಹಳ ಹೊತ್ತಾಯ್ತು, ಹೀಗೆ ಮಾತಾಡ್ತಾ ನಿಲ್ತಿರೋ? ಊಟಕ್ಕೇನಾದ್ರು? ಅತ್ತಿಗೆ ಸ್ವಲ್ಪ ತಡೀರಿ. ಏನಪ್ಪ? ಈ ಆನಂದಮಯ ಸುಖ ಸಾಗರದಲ್ಲಿ ಹೌದು. ನಾವು ಬಂದು ಸೇರಿದ್ದಾಯ್ತು. ಹಾ. ಇದೇ ಸಂತೋಷಕ್ಕೆ ಎಲ್ಲರೂ ಸೇರಿ ಒಂದು ಹಾಡು ಹಾಡೋಣವೇ? ನೀವು ಕೇಳೋದು ಹೆಚ್ಚ, ನಾವು ಹಾಡೋದು ಹೆಚ್ಚ. ಹಾಡೋಣವೇ? ಆಗ್ಲಿ, ಹಾಡೋಣ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ,
ಈಗಾದ್ರೂ ಊಟಕ್ಕೆ ಆಗ್ತಿ ಇಲ್ಲ? ಅಯ್ಯೋ ನಿಮ್ಗೆ ಇಷ್ಟ ಅಂತ ಗಸಗಸೆ ಪಾಯಸ ಮಾಡೀನ್ರಿ. ಅಯ್ಯೋ ಉಣ್ಣಿಲ್ಲ ಅಂದ್ರೆ ಹೆಂಗ ಅಣ್ಣ ನಾವಿನ್ ಹೋಗಿ ಬರ್ತೀವಣ್ಣ. ಅಯ್ಯ ಊಟ ಊಟ ಮಾಡೇ ಹೋಗ್ತೀವಿ. ಈಗಾರ ಬಂದೆ ಮತ್ತೆ ಈಗ ಹೋಗ್ಕದಂತಿಲ್ಲಪ್ಪ. ಒಳಗೆ ಹೋಗುನು ಒಳಗ ನಡೀರಿ. ಹುಡುಗರು ಯಾಕ ಅವಸರ ಮಾಡಕತ್ತಾವ. ಇನ್ನು ಊರಾಗ ಯಾರ್ಯಾರನ್ನ ಭೇಟಿ ಆಗ್ಬೇಕು, ಯಾರ್ಯಾರಿಗೆ ಫೋನ್ ಮಾಡಬೇಕು, ಯಾರು ಗೊತ್ತು. ನಡ್ರಿ ಊಟ ಮಾಡಲಿ.